ಆದರೆ ಈ ಕೇಸಲ್ಲಿ ಸರ್ಕಾರ, ಇಡೀ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಪೊಲೀಸ್ ಇಲಾಖೆಯನ್ನು ತನ್ನ ಕೈಗೊಂಬೆ ಮಾಡಿಕೊಂಡು ನಿಮಿಷಕ್ಕೂ ಮಾಡಿದ್ದಾರೆ. 50 ಕಾಲ್ ಮಾಡಿದ್ದಾರೆ. 50 ಕಾಲು ಮುಖ್ಯಮಂತ್ರಿ, DCM, ಸಚಿವರು 50 ಕಾಲ್ ಮಾಡಿದ್ದಾರೆ. ಇದನ್ನ ದುರಾಡಳಿತ ಅಂತ ಹೇಳಬೇಕೋ ಬೇರೆ ಏನು ಹೇಳಬೇಕು? ಇದನ್ನು ರಾಜಕೀಯ ಒತ್ತಡ ಅಂತ ಹೇಳ್ದಿರ. ಇದು ಚೆಕ್ ಮಾಡಿ, ನೀವು ತನಿಖೆ ಮಾಡಿಸಿ. DGನ ಇಲ್ಲೇ DGಯಿಂದನೂ ಫೋನ್ ಬಂದಿದೆ ಅವರಿಗೆ. ನಾವೇ ನೋಡಿದ್ರಿ, ಆ ಕಾಲ್ಗಳನ್ನೆಲ್ಲ ನೋಡಿದಿರಿ ನಾವು. ಅಂದರೆ ಪೊಲೀಸ್ ಇಲಾಖೆ ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿಯಲ್ಲಿಲ್ಲ. ಇದರಿಂದನೇ ಅವ್ರು ಮಾಡಿರೋ ಕಮಿಷನರ್ಗೆ, ಅಲ್ಲಿನ ಪೊಲೀಸ್ ಅಧಿಕಾರಿಗಳಿಗೆ ಮಾಡಿರೋಂಥ ರೆಕಾರ್ಡನ್ನು ಚೆಕ್ ಮಾಡಲಿ. ಯಾಕೆ ಮಾಡಿದ್ರು ಇವರು? ಇವ್ರಿಗೇನು ಅದರಲ್ಲಿ ಇಂಟ್ರೆಸ್ಟ್ ಇದೆ? ಪೊಲೀಸರು ತನ್ನ ಕಾನೂನನ್ನು ಅವ್ರು ಮಾಡಬೇಕು. ಒತ್ತಡ ಏರಿ ಈ ರೀತಿ ದೌರ್ಜನ್ಯ ಮಾಡಿರೋವಂಥದ್ದು ಅಕ್ಷಮ್ಯ ಅಪರಾಧ. ರಾಜ್ಯದ ಜನತೆ ಇದನ್ನು ನೋಡ್ತಾ ಇದ್ದಾರೆ. ಅವರು ಮಾತಾಡಿಲ್ಲ ಅನ್ನೋದು ತೀರ್ಮಾನ ಮಾಡೋದು ನ್ಯಾಯಾಲಯ ಅಥವಾ ಸಭಾಪತಿಗಳು ತೀರ್ಮಾನ ಮಾಡಬೇಕು. ಸಭಾಪತಿಗಳು ಈಗಾಗಲೇ ರೂಲಿಂಗ್ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾವುದೇ ದಾಖಲೆಗಳು ನಮ್ಮ ಹತ್ರ ಇಲ್ಲ, ಅದರಿಂದ ಇದನ್ನು ಕೈ ಬಿಟ್ಟಿದ್ದೀರಿ ಅಂತ ಸಭಾಪತಿಯರು ರೂಲಿಂಗ್ ಕೊಟ್ಟಿದ್ದಾರೆ. ಕಾನೂನನ್ನು ಇವರೇ ಕೈ ತೆಗೆದುಕೊಂಡು ಈ ರೀತಿ ಒಬ್ಬ ಭಯೋತ್ಪಾದಕರ ರೀತಿಯಾಗಿ CT ರವಿ ಅವ್ರನ್ನ ನಡೆಸ್ಕೊಂಡಿರೋದು ನಾವು ಹೋರಾಟ ಮಾಡ್ತೀರಿ. ಈ ದೌರ್ಜನ್ಯಕ್ಕೆ ಕಾಂಗ್ರೆಸ್ ಬೆಲೆ ತೆರಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಇದು ನಿಮಗೆ ರಿಪೀಟ್ ಆಗುತ್ತೆ. ಎಚ್ಚರಿಕೆಯನ್ನು ಮಾಡಿ. ನೀವೇನು ಮಾಡಿದ್ದೀರ ಮಾಡಲ್ಲು, ಆ ಮಾಡಲ್ಲು ಮುಂದೆ ನಿಮಗೆ ತಿರುಗುಮಾಣ ಆಗುತ್ತೆ, ನಿಸ್ಸಂದೇಹಕ ಆಗುತ್ತೆ. ನೀವೇನು ಪರ್ಮನೆಂಟ್ ಗಿರಾಕಿಗಳಲ್ಲ. ಇಲ್ಲಿ ನಿಮಗೆ 100% ನಿಮಗೆ ಇದು ರಿಪೀಟ್ ಆಗುತ್ತೆ. ಎಚ್ಚರಿಕೆ ಇಟ್ಕೊಂಡು ಒಬ್ಬ ಜನಪ್ರತಿನಿಧಿಗೆ ಹೀಗೆ ನಡೆಸ್ಕೊತಾ ಇದ್ದೀರಾ ಅಂತಂದರೆ ನೀವು ಸಾಮಾನ್ಯ BJP ಕಾರ್ಯಕರ್ತರನ್ನು, ಹಿಂದೂ ಕಾರ್ಯಕರ್ತರನ್ನು ಇನ್ಯಾಗೆ ನಡೆಸ್ಕೊಂಡಿರ್ತೀರ? ನೀವು ಹಿಂದೂ ಕೇಸ್ಗಳಲ್ಲಿ ನೀವು ಯಾವ ರೀತಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತ ಇದರಿಂದ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಈ ರಾಜ್ಯದಲ್ಲಿ ಒಂದು ಮಿನಿ ಪಾಕಿಸ್ತಾನಗಳು ನಿರ್ಮಾಣ ಆಗ್ತಾ ಇದೆ. ಮಿನಿ ಪಾಕಿಸ್ತಾನಗಳ ನಿರ್ಮಾಣ ಆಗ್ತಾ ಇದೆ. ನಿನ್ನೆ ನಾನು, ಬೆಲ್ಲದ್ದವರು, ನಮ್ಮ ಸುನೀಲ್ ಅವರು, ಯತ್ನಾಳ್ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಚಲವಾದಿಯವರು, ನಮ್ಮೆಲ್ಲ ಶಾಸಕರುಗಳು, ಇಷ್ಟು ಜನ ಇದ್ದರೂ ಕೂಡ ನಾವು ಜನಪ್ರತಿನಿಧಿಗಳು ನಮ್ಮನ್ನೇ ಸ್ಟೇಷನ್ ಒಳಗಡೆ ಬಿಟ್ಟಿಲ್ಲ. CT ರವಿಯವರಿಗೆ ಟಾರ್ಚರ್ ಮಾಡ್ತಾ ಇದ್ದಾರೆ. ಒಳಗಡೆ ಹಲ್ಲೆ ಮಾಡೋದು, ಹೊಡೆಯೋದು, ಇದೆಲ್ಲವನ್ನ ಮಾಡಿದ್ದಾರೆ. CT ರವಿ ಹೇಳಿದಾರಲ್ಲ, ನನ್ನ ಕೊಲೆಯ ಪ್ರಯತ್ನ ಆಗಿದೆ ಅಂತೇಳಿ. ಏನು ನಾವು ಯಾವ ದೇಶದಲ್ಲಿದ್ದೀರಿ? ಪಾಕಿಸ್ತಾನದಲ್ಲಿದ್ದೀರೋ? ಕರ್ನಾಟಕದಲ್ಲಿ ಆ ರೀತಿಯ ಪಾಕಿಸ್ತಾನದ ವಾತಾವರಣ ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ. ಇದು ಯಾರು ಈ ಸರ್ಕಾರವನ್ನು ಕ್ಷಮಿಸಕ್ಕಾಗದೇ ಇರುವಂಥ ತಪ್ಪನ್ನು ಮಾಡಿದ್ದಾರೆ. ಇದರ ವಿರುದ್ಧ ಹೋರಾಟ ಮಾಡ್ತೀರಿ. ಇವತ್ತು CT ರವಿ ಏನು ಒಬ್ಬನೇ ಅಲ್ಲ, ಅವನಿಂದ ಇಡೀ ಪಾರ್ಟಿ ನಾವೆಲ್ಲರೂ ಕೂಡ ಇದ್ದೀರಿ. ಏನಿದ್ರೂ ಕೂಡ ಇದು ತೀರ್ಮಾನ ನ್ಯಾಯಾಲಯದಲ್ಲಾಗಬೇಕು. ಹೇಳಿದಾರ ಇಲ್ವಾ? ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಏನು ಬಿಟ್ಟಿದ್ದಾರೆ ಅದು ನಿಜನಾ ಅಲ್ಲ? ಯಾಕೆಂದರೆ ನಾವು ಸಭಾಪತಿಗಳನ್ನು ಕೇಳಿದಾಗ ಆ ಥರದ್ದು ಯಾವುದು ರೆಕಾರ್ಡ್ ಇಲ್ಲ. ಯಾವುದು ವಿಧಾನ ಪರಿಷತ್ತಿನ CCTV ಕ್ಯಾಮ್ರಾಗಳಲ್ಲಿ ಯಾವುದು ರೆಕಾರ್ಡ್ ಆಗಿಲ್ಲ.